ನಿಮ್ಗೆ ತಿಂಗಳಿಗೆ ಗೃಹಲಕ್ಷ್ಮಿದು 2,000 ಬರುತ್ತಲ್ವೇ? ಅದನ್ನ ಏನ್ ಮಾಡ್ತೀರಾ ನೀವು? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ದುಡಿಯೋದು ತಿಂಗಳಿಗೆ 20,000, ಅದ್ರಲ್ಲಿ 10,000 ಬಾಡಿಗೆ ಕಟ್ಟಬೇಕು. ಕಾಲಕ್ ಬೀಳ್ತೀನಿ ಕಣೆ. ಗ್ಯಾಸ್ ಬುಕ್ ಮಾಡ್ತೀನಿ ಅಂದ್ರೆ ನಾನು ಇರ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ಹೇಳೋ ದಂಡ ಬರುತ್ತೆ ಕಣೆ. ಅಯ್ಯೋ, ಬೆಳಗ್ಗೆ ಬೆಳಗ್ಗೆ ಗ್ಯಾಸ್ ಖಾಲಿ ಆಗೋಯ್ತಲ್ಲ. ಅಲ್ಲ, ಈ ತಿಂಗಳು ಗ್ಯಾಸ್ ಬೇಗ ಖಾಲಿ ಆಗಿದೆ. 1 ತಿಂಗಳು ಬಂದಿಲ್ಲ ಗ್ಯಾಸು. ಅಲ್ಲ, ಹೀಗಾದ್ರೆ ನಮ್ಮಂತ ಬಡವ್ರು ಹೇಗ್ ಬದುಕೋದು? ಈ ಗ್ಯಾಸ್ ಅಲ್ಲಿ ಅದೇನ್ ಗೋಲ್ಮಾಲ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ. ರೀ 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 ಅಯ್ಯೋ ರೀ, ಏನಾಯ್ತ್ರಿ? ಅಯ್ಯೋ, ನನ್ ಗಂಡ ಕಷ್ಟ ಅಂತ ವಿಷ ಕುಡ್ಸಾಕೋಗ್ಬಿಟ್ಟಲ್ಲ ದೇವ್ರೆ. ಅಯ್ಯೋ ರೀ, ಏನಾಯ್ತ್ರಿ ನಿಮ್ಗೆ? ಯಾಕ್ರಿ ಹಿಂಗ್ ಮಾಡ್ಕೊಂಡು? ಏನೇ ನೀವ್ ಸತ್ತಿಲ್ವಾ? ಏನೇ? ನಾನು ಹಲ್ಲು ಉಜ್ತಾ ಇದ್ದ, ಹಂಗೆ ನಿದ್ದೆ ಬಂದ್ಬಿಡ್ತು ಕಣೆ. ಹ್ಞೂ, ನೀವ್ ಸತ್ತೋಗಿದ್ದೀರಾ ಅಂತ ಖುಷಿ ಪಟ್ಬಿಟ್ನಲ್ರಿ ನಾನು. ಅಯ್ಯೋ, ಅಲ್ಲ, ನೀವ್ ಸತ್ತೋದ್ರಿ ಅಂತ ಶಾಕ್ ಆಗ್ಬಿಟ್ನಲ್ರಿ ನಾನು. ಸರಿ ಆಯ್ತು, ಹಾಲು ಕೊಡು. ಏಯ್, ನಿಂಗೆ ಬರೀ ಕೆಟ್ಟ ಯೋಚನೆಗಳೇ. ನಾನು ಹೇಳಿದ್ದು ಹಾಲು ಬಿಸಿ ಮಾಡಿಕೊಡು ಅಂತ. ನನಗೇನ್ ಕೆಟ್ಟ ಯೋಚನೆ ಇಲ್ಲ. ಅಲ್ಲಿ ಗ್ಯಾಸ್ ಖಾಲಿ ಆಗಿದೆ, ಹೇಗೆ ಹಾಲು ಕಾಯಿಸೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನಿಮಗಿರೋದು ಕೆಟ್ಟ ಯೋಚನೆ. ಹೌದಾ? ಸರಿ, ತೊಳ್ಕೊಂಡ್ ಬರ್ತೀನಿ, ಆಮೇಲೆ ನೋಡೋಣ ಅದೇನು ಅಂತ. ಸರಿ ಸರಿ, ಹೋಗಿ ಬೇಕಾ ತೊಳ್ಕೊಂಡ್ ಬನ್ನಿ, ಆಮೇಲೆ ಬಂದು ಗ್ಯಾಸ್ ಬುಕ್ ಮಾಡಿ. A few moments later. ಏನೇ ಊರೇ ಮುಳುಗಿರೋ ತರ ತಲೆಗೆ ಕೈ ಇಟ್ಬಿಟ್ಟು ಕೂತಿದ್ಯಾ? ಏನ್ ಹೇಳು? ಆಗ್ಲೇ ಹೇಳಿದ್ನಲ್ರಿ ಗ್ಯಾಸ್ ಬುಕ್ ಮಾಡಿ ಅಂತ. ಓ, ಇದೇನಿದು? ಹೋದ್ ತಿಂಗಳು ಗ್ಯಾಸ್ ರೇಟ್ 900 ರೂಪಾಯಿ ಇತ್ತು, ಇವಾಗ ಏನಿದು 1200 ಆಗ್ಬಿಟ್ಟಿದೆ. ಊರಿ, ಯಾಕೆ ನಿಮಗೆ ಗೊತ್ತಿಲ್ವಾ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು? ಮೊನ್ನೆ ಅದೇನೋ ಯುದ್ಧ ಅಂತ ಆಗ್ಬಿಟ್ಟು ಎಲ್ಲದಕ್ಕೂ ಪ್ರಾಬ್ಲಮ್. ಗ್ಯಾಸ್ ಯಾರಿಗೂ ಸಿಗ್ತಿಲ್ಲ, ಆಟೋಗೂ ಸಿಗ್ತಿಲ್ಲ, ಮನೆಗೂ ಸಿಗ್ತಿಲ್ಲ. ಎಲ್ಲಿ ನೋಡಿದ್ರು ಬರೀ ಗ್ಯಾಸ್ ಪ್ರಾಬ್ಲಮ್. ಹ್ಞೂ ಕಣೆ, ನನಗೂ ಗ್ಯಾಸ್ ಪ್ರಾಬ್ಲಮ್. ಅವಾಗಿಂದ ಬಿಡ್ತಾನೇ ಇದೀನಿ. ನಿಮ್ಗಂತೂ ಯಾವಾಗ್ಲೂ ತಮಾಷೆನೆ. ಸುಮ್ನೆ ಗ್ಯಾಸ್ ಬುಕ್ ಮಾಡ್ರಿ. ನೋಡೆ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನ್ ಬುಕ್ ಮಾಡಕ್ ಆಗಲ್ಲ. ಹೇಯ್, ನಿಮ್ಗೆ ತಿಂಗಳಿಗೆ ಗೃಹಲಕ್ಷ್ಮಿದು 2,000 ಬರುತ್ತಲ್ವೇ? ಅದನ್ನ ಏನ್ ಮಾಡ್ತೀರಾ ನೀವು? ರೀ, ಅದು ಗೃಹಲಕ್ಷ್ಮಿ ಅಲ್ಲ, ಗೃಹಲಕ್ಷ್ಮಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅದೇ ಅದನ್ನ ಏನ್ ಮಾಡ್ತೀರಾ? ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಅದ್ ಏನ್ ಮಾಡ್ತೀರಪ್ಪ ಈ ಹೆಂಗಸರು? ರೀ, ಬಂದ್ರೆ ನಾನೇ ಗೊತ್ತಾಗದದು. ಬಂದು ಎಷ್ಟು 3 ತಿಂಗಳಾಯ್ತು. ಬರುತ್ತೆ, ಯಾವಾಗ ಬರುತ್ತೆ ಅಂತಾನು ಗೊತ್ತಾಗಲ್ಲ ಬಂದ್ರು ನೆಟ್ಟಿಗೆ. ಸುಮ್ನೆ ಡವ್ ಮಾಡ್ಬೇಡಿ, ಬರುತ್ತೆ ನಮ್ಗೆ ಹೇಳಲ್ಲ ಅಲ್ವಾ? ಯಾಕ್ರಿ? ಬೇಕಾದ್ರೆ ನೀವೇ ಅಕೌಂಟ್ ಚೆಕ್ ಮಾಡಿ, ಬಂದಿದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ. ಅಕೌಂಟ್ ನನ್ ಕೊಟ್ರೆ ತಾನೇ ಚೆಕ್ ಮಾಡೋದು, ಕದ್ದು ಮುಚ್ಚಿ ಇಡೋದು ಎಲ್ಲಾ ಕಡೆ. ಯಾವ ಬೋಳಿ ಮಗ ಹೇಳಿದ್ರಿ? ನೋಡಿ, ನನಗೆ 3 ತಿಂಗಳಿಂದ ಯಾವ ದುಡ್ಡು ಬಂದಿಲ್ಲ. ನನ್ನ ಹತ್ರ ದುಡ್ಡು ಇಲ್ಲ ಬುಕ್ ಮಾಡಕ್ಕೆ ಗ್ಯಾಸ್ನ. ನೀವೇ ಬುಕ್ ಮಾಡ್ಬೇಕು, ಮಾಡಿ ಅಷ್ಟೇ. ನೋಡೆ, ನಾನು ಗ್ಯಾಸ್ ಬುಕ್ ಮಾಡಕ್ ಆಗಲ್ಲ, ನನ್ನ ಹತ್ರ ದುಡ್ಡಿಲ್ಲ. ನಾನ್ ದುಡಿಯೋದು ತಿಂಗಳಿಗೆ 20,000, ಅದ್ರಲ್ಲಿ 10,000 ಬಾಡಿಗೆ ಕಟ್ಟಬೇಕು. ಇನ್ನು 5,000 ಮನೆ ಖರ್ಚು, ಇನ್ನು 5,000 EMI. ಏನೇ ಉಳಿಯುತ್ತೆ? ನೋಡ್ರಿ, ನನಗ್ ಅದೆಲ್ಲ ಗೊತ್ತಿಲ್ಲ. ನೀವು ಗ್ಯಾಸ್ ಬುಕ್ ಮಾಡ್ತೀನಿ ಅಂದ್ರೆ ನಾನು ಈ ಮನೇಲಿ ಇರ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಡಿವೋರ್ಸ್ ಕೊಟ್ಬಿಟ್ಟು ಈಗ್ಲೇ ಹೋಗ್ತಿರ್ತೀನಿ ನಮ್ಮ ಅಮ್ಮನ ಮನೆಗೆ. ವಾವ್, ಡಿವೋರ್ಸ್ ಕೊಟ್ರೆ ಗ್ಯಾಸ್ ಉಳಿಯುತ್ತೆ, ಇವಳು ಕಾಟನು ತಪ್ಪುತ್ತೆ. ಒಳ್ಳೆ ಚಾನ್ಸ್. ಏನ್ ಡಿಸೈಡ್ ಮಾಡಿದ್ರಿ? ನಾನು ಹೋಗ್ಲಾಗಾದ್ರೆ ಡಿವೋರ್ಸ್ ಕೊಟ್ಟು? ಹೋಗೆ ನೀನು ಹೋದ್ರೆ ಇದ್ರೆ ಹೌದಾ? ಹಾಗಾದ್ರೆ ಒಂದ್ ಕಂಡೀಷನ್, ಪ್ರತಿ ತಿಂಗಳು ನೀವ್ ನನಗೆ 10,000 ಕಾಂಪನ್ಸೇಷನ್ ಕೊಡ್ತಾ ಇರ್ಬೇಕು. ಪ್ರತಿ ತಿಂಗಳು 10,000 ಕೊಡೋದ್ಕಿನ್ನ ತಿಂಗಳಿಗೆ 1,500 ರೂಪಾಯಿ ಕೊಟ್ಟು ಗ್ಯಾಸ್ ಕೊಡ್ಸೋದೇ ಉತ್ತಮ. ಏನ್ರಿ ಡಿಸೈಡ್ ಮಾಡಿದ್ರಿ? ನಾನು ಈಗಲೇ ಲಾಯರ್ಗೆ ಫೋನ್ ಮಾಡ್ಲಾ ಹಾಗಾದ್ರೆ? ನೀನಿಲ್ದೆ ಹೆಂಗೆ ಬದುಕ್ಲಿ ನಾನು?
ನೀನೇ ಎಲ್ಲ ಕಣೆ ನಂಗೆ, ನೀನೇ ದೇವತೆ ಕಣೆ ಪ್ಲೀಸ್ ಕಣೆ, ನನ್ನ ಬಿಟ್ಟು ಹೋಗ್ಬೇಡ ಕಣೆ ಪ್ಲೀಸ್, ನಿನ್ ಕಾಲಿಗೆ ಬೀಳ್ತೀನಿ ಕಣೆ. ಸರಿ ಸರಿ ಆಯ್ತು, ಗ್ಯಾಸ್ ಬುಕ್ ಮಾಡ್ತೀನಿ ಅಂದ್ರೆ ನಾನು ಇರ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ನೀವೇ ಡಿಸೈಡ್ ಮಾಡಿ. ಸರಿ ಕಣೆ, ನಿನ್ ಕಂಡೀಷನ್ ಏನೇನಿದೆ ಹೇಳು. ನೋಡ್ರಿ, ನಾನ್ ಈ ಮನೇಲಿ ಇರ್ಬೇಕಂದ್ರೆ ನಂದು 2 ಕಂಡೀಷನ್ ಇದೆ, ಅದನ್ನ ನೀವ್ ಮಾಡ್ಬೇಕು. ಏನ್ ಕಂಡೀಷನ್? ಕಂಡೀಷನ್ ನಂಬರ್ 1, ಪ್ರತಿ ತಿಂಗಳು ಗ್ಯಾಸ್ ನ ಕರೆಕ್ಟ್ ಆಗಿ ಬುಕ್ ಮಾಡ್ಬೇಕು. ಕಂಡೀಷನ್ ನಂಬರ್ 2, ನನಗೆ ಎಲೆಕ್ಟ್ರಿಕ್ ಸ್ಟವ್ ಬೇಕು. ಸಡನ್ ಆಗಿ ಗ್ಯಾಸ್ ಖಾಲಿ ಆದ್ರೆ ಕುಕ್ಕರ್ ನಾನು ಎಲ್ಲಿ ತಗೊಂಡೋಗಿಡ್ಲಿ, ಅದಕ್ಕೆ ಎಲೆಕ್ಟ್ರಿಕ್ ಸ್ಟವ್ ಇದ್ರೆ ನನ್ಗೆ ಯೂಸ್ ಆಗತ್ತೆ, ಬೇಕು. ಅದು ಎಲೆಕ್ಟ್ರಿಕ್ ಸ್ಟವ್ ಲೇ, ಅದನ್ನೆಲ್ಲ ಯೂಸ್ ಮಾಡಿದ್ರೆ ಹೇಲೋ ದಂಡ ಬರುತ್ತೆ ಕಣೆ. ಈ ಹೇಲೋ ದಂಡನ ನನಗೆ ಕಟ್ಟಕ್ಕೆ ಒಂಥರ ಆಗುತ್ತೆ. ರೀ, ಅದು ಹೇಲೋ ದಂಡ ಅಲ್ಲ ರೀ, ಮತ್ತೆ ಹೆಚ್ಚುವರಿ ಲೋಡ್ ದಂಡ ಅದು. ಅಂದ್ರೆ ನಾವೇನಾದ್ರೂ ಎಕ್ಸ್ಟ್ರಾ ಲೋಡ್ ಹಾಕ್ದಾಗ ಗೌರ್ಮೆಂಟ್ ಅವರು ಬೆಸ್ಕಾಂ ಕಡೆಯಿಂದ ಅದ್ ಪೆನಾಲ್ಟಿ ಹಾಕಿಸ್ತಾರೆ. ಅದ್ರ ಮೀನಿಂಗು ಹೆಚ್ಚುವರಿ ಲೋಡ್ ಪೆನಾಲ್ಟಿ ಅಂತ ರೀ. ಓ, ಹೇಲೋ ದಂಡ ಅಂದ್ರೆ ಹೆಚ್ಚುವರಿ ಲೋಡ್ ದಂಡ ಅಂತನಾ? ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಯಾವ್ದನ್ಕೊಂಡ್ರಿ? ಹೇಳಲ್ಲ. ನೋಡಿ, ಬೇಗ ಗ್ಯಾಸ್ ಬುಕ್ ಮಾಡಿ. ಇವತ್ತು ಬುಕ್ ಮಾಡಿದ್ರೆ ಇನ್ನ 45 ದಿನ ಬೇಕು ಗ್ಯಾಸ್ ಬರಕ್ಕೆ. ಹಾಗೆ ಬೇಗ ಹೋಗಿ ಎಲೆಕ್ಟ್ರಿಕ್ ಸ್ಟವ್ ತಗೊಬನ್ನಿ, ನಂಗೆ ಸಖತ್ ಹೊಟ್ಟೆ ಹಸಿದಿದೆ, ಅಡಿಗೆ ಮಾಡ್ಬೇಕು. ನಿಮ್ಮನೇಲಿ ಹಿಂಗೇನಾ? ಕಮೆಂಟ್ ಮಾಡಿ ಆಯ್ತಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.